ಸಾಕಷ್ಟು ಸುಮಾರು ಒಂದು 7-8 ಎಪಿಸೋಡ್ಗಳಿಂದ ಏನಾಗ್ತಾಯಿದೆ ಅಂದರೆ ಪತ್ರಗಳ ಮುಖಾಂತರ ನಮಗೆ ಕಾಯಿಲೆಗಳನ್ನು ಯಾವ್ಯಾವ ಸಣ್ಣ ಪುಟ್ಟ ಅಥವಾ ಗಂಭೀರ ಕಾಯಿಲೆಗಳಿಗೂ ಕೂಡ ನಾವು ಮನೆಮದ್ದನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಸೊ ಆ ಕಾಯಿಲೆಗಳಿಗೆ ನಾವು ಏನು ಮನೆಮದ್ದು ಹೇಳಿರ್ತೀವಿ ಅಲ್ವಾ, ಸೊ ಅದನ್ನು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳೋಕ್ಕೆ ಸುಮಾರು ಜನ ನಮಗೆ ಕರೆ ಮಾಡ್ತಾ ಇದ್ದೀರಾ. ಸೊ ಆವಾಗ ಏನಾಗ್ತದೆ ಅಂದರೆ ನಾವು ಯಾವುದೋ ಒಂದು ರೋಗಿನ ಪರೀಕ್ಷಿಸ್ತಿರ್ತೀವಿ ಅಥವಾ ಯಾವುದೋ ಒಂದು ಔಷಧಿನ ರೆಡಿ ಮಾಡ್ಕೊತಾ ಇರ್ತೀವಿ. ಸುಮಾರು ಆ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಸ್ವಲ್ಪ ತೊಂದರೆ ಅನಿಸುತ್ತೆ. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಒಂದು ಕಳಕಳಿಯ ಮನವಿ ಏನಂತಂದರೆ, ನೀವು ದಯವಿಟ್ಟು ಆಯುಷ್ ಟಿ ವಿ ಯೂಟ್ಯೂಬ್ ಚಾನಲಲ್ಲಿ ಹೋಗ್ಬಿಟ್ಟು ನೀವು ಮನೆ ವೈದ್ಯ ಅಂತ ಟೈಪ್ ಮಾಡಿದ್ರೆ ಸಾಕಷ್ಟು ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ನೀವೇನು ಟಿ ವಿಯಲ್ಲಿ ನೋಡಿ ಸ್ವಲ್ಪ ಡೌಟ್ ಇರುತ್ತಲ್ವ, ಅದು ಯೂಟ್ಯೂಬ್ ಚಾನಲಲ್ಲಿ ಮತ್ತು ನಿಮಗೆ ಫೇಸ್ಬುಕ್ ಪೇಜಲ್ಲಿ ಸಿಗುತ್ತೆ. ದಯವಿಟ್ಟು ಅಲ್ಲಿ ಸರ್ಚ್ ಮಾಡ್ಕೊಂಬಿಟ್ಟು ಅಲ್ಲಿ ನೋಡಿ. ಸೊ ನಿಮ್ಗೇನಾದ್ರು ಆ ಒಂದು ಮನೆ ವೈದ್ಯ ಮಾಡಿಕೊಂಡು ಕೂಡ ನಿಮ್ಗೇನಾಗ್ತದೆ ಗುಣ ಕಾಣದೇ ಇದ್ದರೆ, ಸೊ ಕೆಲವು ಸ್ವಲ್ಪ ಕಾಲ ದೀರ್ಘವಾಗಿ ಜಾಸ್ತಿ ದಿನ ಕಾಯಿಲೆಯಿಂದ ಇದ್ದಾಗ ಈ ಮನೆಮದ್ದುಗಳಿಗೆ ನಿಮಗೆ ಗುಣವಾಗದಿದ್ದರೆ ನೇರವಾಗಿ ಬಂದು ನಾವು ಕೆಳಗಡೆ ಇರ್ತಕ್ಕಂಥ ನಂಬರ್ಗೆ ನೀವು ಕರೆ ಮಾಡಿ ನೀವು ವಿಚಾರಿಸಿ ಬರ್ಬೋದು. ಸೊ ಹಾಗೆ ನಿಮಗೆ ಸುಮಾರು ಜನ ನಮಗೆ ಈ ಫೋನ್ ಮಾಡಿ ನಮಗೇನು ಕೇಳ್ತಿರ್ತಾರೆ ಅಂದರೆ, ಸರ್ ನೀವು ಯಾವ್ಯಾವ ಕಾಯಿಲೆಗೆ ಔಷಧಿ ಕೊಡ್ತೀರಾ ಅಂತ ಕೇಳ್ತಾ ಇರ್ತಾರೆ. ಭಾಳ ಮುಖ್ಯವಾಗಿ ನಾವು ಏನು ಮಾಡ್ತೀವಿ ಅಂತಂದರೆ, ನಮ್ಮದು ಪಂಚಗವ್ಯ ಅಂದರೆ ಹಸು ಗಂಜಲ ಮತ್ತು ಆಯುರ್ವೇದಿಕ್ ಗಿಡಮೂಲಿಕೆ ಮತ್ತು ತುಪ್ಪ, ಹಾಲು, ಮೊಸರು, ಬೆಣ್ಣೆ ಮನೆಮದ್ದುಗಳನ್ನು ಬಳಸಿ ನಾನು ಬಹಳ ಮುಖ್ಯವಾಗಿ ಲಕ್ವಾ ಕಾಯಿಲೆಗೆ ಮತ್ತು ಚರ್ಮ ಕಾಯಿಲೆಗಳಿಗೆ ಮತ್ತು ಕಿಡ್ನಿ ಸ್ಟೋನ್ಗೆ ಮತ್ತು ಮಹಿಳೆಯರ ಗರ್ಭದ ಸಮಸ್ಯೆಗಳಿಗೆ, ಬಿಳಿ ಮುಟ್ಟು, ಕೆಂಪು ಮುಟ್ಟು ಅಥವಾ ಫೈಬ್ರಾಯ್ಡ್ಸ್ ಆಗಿದ್ದರೆ ನಿಮಗೆ ನೀರುಗಳು PCOD PCOS ಅಂತ ಹೇಳ್ತಾರಲ್ಲ ಆ ಥರ ಕಾಯಿಲೆಗಳಿಗೆ, ಮತ್ತು ಗಂಡಸರ ಒಂದು ಸೆಕ್ಸುವಲ್ ಅಂದರೆ ನಿಮರು ದೌರ್ಬಲ್ಯಕ್ಕೆ ಮತ್ತು ಶೀಘ್ರ ಸ್ಖಲನ ಈ ಥರ ಒಂದು ಪುರುಷರ ಒಂದು ಲೈಂಗಿಕ ಸಮಸ್ಯೆಗಳಿಗೆ ನಾವು ಔಷಧಿ ಕೊಡ್ತೇವೆ. ಹಾಗೆ ಪೈಲ್ಸು, ಕಿಡ್ನಿ ಸ್ಟೋನು, ಮಂಡಿ ನೋವು, ಮೈಗ್ರೇನು ಮತ್ತು ಸುಮಾರು ಎಲ್ಲ. ಸೊ ಕೆಲವು ನಮಗೆ ಸಮಯ ಕೊಟ್ಟರೆ ಕ್ಯಾನ್ಸರ್ಗೂ ಕೂಡ ನಾವು ಸುಮಾರು ಕಾಯಿಲೆ ಜನಗಳಿಗೆ ಔಷಧಿ ಕೊಟ್ಟು ಅದನ್ನ ಗುಣಪಡಿಸಿದ್ದೇವೆ. ಮತ್ತು ಕೆಲವರು ಆಯುಷ್ಯ ಕೂಡ ಜಾಸ್ತಿ ಆಗ್ತದೆ. ಕ್ಯಾನ್ಸರು ಮತ್ತು ಕೆಲವು ಗಂಭೀರ ಕಾಯಿಲೆಗಳೇನಾಗ್ತದೆ ಅಂದರೆ ನಿಮಗೆ ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಯಲ್ಲಿ ಇವರು ಉಳಿಯೋದೇ ಇಲ್ಲ ಅನ್ನೋರು ಕೂಡ ಒಂದು 3 ವರ್ಷ 4 ವರ್ಷ ಕೂಡ ನಮ್ಮ ಈ ಪಂಚಗವ್ಯ ಥೆರಪಿಯಲ್ಲಿ ಹಸು ಗಂಜಲದಲ್ಲಿ ಮಾಡಿರ್ತಕ್ಕಂತಹ ಔಷಧಿಗಳನ್ನು ಬಳಸಿ ನೀವು ಆಯುಷ್ಯವನ್ನು ಮುಂದೂಡ್ಕೋಬೋದು. ಸೊ ಸ್ನೇಹಿತರೆ, ನಿಮಗೆ ಏನಾದ್ರು ಆ ಥರದ್ದು ಮಾಹಿತಿಗಳು ಬೇಕಾದಾಗ ನೀವು ವಾಟ್ಸಪ್ ಮುಖಾಂತರ ನಮಗೆ ತಿಳಿಸಿ. ಸೊ ಕರೆ ಮಾಡಿದಾಗ ಏನಾಗ್ತದೆ ಅಂದರೆ ಕೆಲವು ಬಾರಿ ನಾವು ಕರೆ ಪಿಕ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ, ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಭಾಳ ಮುಖ್ಯವಾಗಿ ಏನಂತಂದರೆ, ಈ ಬೇಸಿಗೆ ಇರೋದ್ರಿಂದ ಆ ಬೇಸಿಗೆಯಲ್ಲಿ ನಾವು ದೇಹವನ್ನು ತಂಪಾಗಿಟ್ಕೊಳ್ಳೋಕ್ಕೆ ಒಂದು ಮನೆಮದ್ದನ್ನು ನೋಡ್ಕೊಳ್ಳೋಣ. ಸೊ ಆ ಮನೆಮದ್ದು ಏನಂತಂದರೆ ಭಾಳ ಮುಖ್ಯವಾಗಿ ನಾವು ಈ ಬಾರ್ಲಿ ಅಂತ ಸಿಗುತ್ತೆ ನಮಗೆ ಗಂಜಿಗೆ ಅಂಗಡಿಗಳಲ್ಲಿ. ಸೊ ಬಾರ್ಲಿ ಗಂಜಿಯನ್ನು ಮಾಡಿಕೊಂಡು ನಾವು ನಿತ್ಯ ಬೆಳಗ್ಗೆ ಕುಡಿಯುವಂಥದ್ದು, ವಾರದಲ್ಲಿ 1 ಬಾರಿ 2 ಬಾರಿ. ಸೊ ರಾತ್ರಿ ಕುಡಿದ್ರೆ ಏನಾಗ್ತದೆ ಅಂದರೆ ಅದು ಸ್ವಲ್ಪ ನಿಮಗೆ ಮೂತ್ರ ವಿಸರ್ಜನೆಗೆ ಒಂದು 2-3 ಬಾರಿ ಹೇಳ್ಬೇಕಾಗತ್ತೆ. ಸೊ ಬೆಳಗ್ಗೆ ಕುಡಿಯೋದು ತುಂಬ ಉತ್ತಮ. ಸೊ ಅದನ್ನು ಹೇಗೆ ಮಾಡ್ಕೋಬೇಕು ಅಂತಂದರೆ ನಿಮಗೆಲ್ಲ ಬಹುಶಃ ಗೊತ್ತಿರುತ್ತೆ ಸುಮಾರು ಜನಕ್ಕೆ. ಸೊ ಅದನ್ನು ನಾವು ಬಾರ್ಲಿ ತಂದುಬಿಟ್ಟು ಸುಮಾರು ಒಂದು ಸ್ವಲ್ಪ ಪೌಡ್ರ್ ಥರ ಮಾಡಿ ಅದನ್ನ ನಾವು ಇಟ್ಕೊಂಡು ಆ ಪೌಡ್ರನ್ನ 1-1.5 ಚಮಚ ಒಂದು 150-200 ml ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಗಂಜಿ ಮಕ್ಕಳಿಗೆ ಮಾಡ್ತೀವಲ್ಲ ಆ ಥರ ಗಂಜಿ ಮಾಡಿಕೊಂಡು ನೀವು ಅದಕ್ಕೆ ಬೇಕಾದ್ರೆ ಕಲ್ ಸಕ್ಕರೆ ಸ್ವಲ್ಪ ಏಲಕ್ಕಿ ಎಲ್ಲ ಹಾಕ್ಕೊಂಡು ಬೆಳಗ್ಗೆ ಒಂದು ಟೈಮ್ ಸ್ವಲ್ಪ ಲಿಕ್ವಿಡ್ ಥರನೇ ಮಾಡ್ಕೊಂಡು ಕುಡಿತಾ ಬಂದರೆ ಏನಾಗ್ತದೆ, ನಿಮ್ಮ ಶರೀರದಲ್ಲಿ ಇರ್ತಕ್ಕಂಥ ಉಷ್ಣ ಕಡಿಮೆ ಆಗ್ತದೆ. ಮತ್ತು ಮೂತ್ರದಲ್ಲಿ ಬೇಸಿಗೆಯಲ್ಲಿ ಸ್ವಲ್ಪ ಹೊರಗಡೆ ಕೆಲಸ ಮಾಡೋರಿಗೆ ಮೂತ್ರ ಉರಿ ಇರುತ್ತಲ್ವ, ಅದು ಕೂಡ ಕಡಿಮೆ ಆಗುತ್ತೆ. ಮತ್ತು ಕೆಲವರಿಗೆ ಸಣ್ಣ ಸಣ್ಣ ಕಿಡ್ನಿಯಲ್ಲಿ ಏನಾದ್ರು ಸ್ಟೋನ್ ಫಾರ್ಮ್ ಆಗಿದ್ದರೂ ಕೂಡ ಈ ಒಂದು ಮೂತ್ರಲ್ಲ ಇದು ಅಂದರೆ ಮೂತ್ರವನ್ನು ಉತ್ಪತ್ತಿ ಜಾಸ್ತಿ ಮಾಡೋದ್ರಿಂದ ಏನಾಗ್ತದೆ, ಸಣ್ಣ ಸಣ್ಣದೇನಾದ್ರು ಈ ಸ್ಟೋನ್ ಏನಾದ್ರು ಕಿಡ್ನಿಯಲ್ಲಿ ಆಗಿದ್ರು ಕೂಡ ಅದೇನಾಗ್ತದೆ, ರಿಮೂವ್ ಆಗ್ತದೆ. ಸೊ ಇದು ದೇಹಕ್ಕೆ ತುಂಬ ತಂಪು ಕೊಡ್ತಕ್ಕಂಥದ್ದು. ಈ ಬೇಸಿಗೆಗೆ ಅತ್ಯದ್ಭುತವಾಗಿ ನಾವು ಮನೆಯಲ್ಲಿ ಮಾಡ್ಕೋಬೇಕಾದಂಥ ಮನೆಮದ್ದಿದು. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವಾಗೆ ಈ ಒಂದು ಸಂಚಿಕೆಯಲ್ಲಿ ಸಾಕಷ್ಟು ಜನರು ಪತ್ರ ಬರೆದಿದ್ದಾರೆ ನಮಗೆ ತಮ್ಮ ಆರೋಗ್ಯ ಸಮಸ್ಯೆಗಳ ಕುರಿತು. ಅದಕ್ಕೆ ಮನೆಮದ್ದುಗಳಾಗಿರ್ಬೋದು, ಅದಕ್ಕೆ ಸಲಹೆ ಸೂಚನೆಗಳನ್ನು ಕೇಳಿರ್ತಾರೆ. ಬನ್ನಿ ಸ್ನೇಹಿತರೆ, ಮೊದಲು ಯಾವ ಪತ್ರವನ್ನು ಯಾವ ಊರಿಂದ ಯಾರು ಬರೆದಿದ್ದಾರೆ ಅಂತ ನೋಡೋಣ. ಬಂಧುಗಳೇ, ಇದನ್ನು ಮಧುಗಿರಿಯಿಂದ ಮಧು ಅಂತ ಬರೆದಿದ್ದಾರೆ, ತುಮಕೂರು ಜಿಲ್ಲೆಯವರು ಇವರು. ಸೊ ಇವರು ಏನು ಸಮಸ್ಯೆಯನ್ನು ತಿಳಿಸಿದ್ದಾರೆ ನಮಗೆ, ಅದಕ್ಕೆ ಪರಿಹಾರ ಏನು ಮಾಡ್ಕೋಬೋದು ನಾವು ನೀವೆಲ್ಲ ಅಂಥೇಳಿ ಚರ್ಚೆ ಮಾಡೋಣ ಬನ್ನಿ. ಸರ್, ನನ್ನ ಹೆಸರು ಮಧು, ನಮ್ಮದು ಮಧುಗಿರಿಯವರು, ನಾವು ತುಮಕೂರು ಜಿಲ್ಲೆ. ಸೊ ವಯಸ್ಸು ಬಂದು ನಮಗೆ 35 ವರ್ಷ. ನಿಮ್ಮ ಕಾರ್ಯಕ್ರಮವನ್ನು ನಾನು ಮೊನ್ನೆ ನೋಡಿದೆ, ಶನಿವಾರ ದಿನ ಬೆಳಿಗ್ಗೆ ನಾನು ಈ ಕಾರ್ಯಕ್ರಮ ನೋಡಿದೆ. ತುಂಬ ಚೆನ್ನಾಗಿ ನೀವು ಕೆಲವು ಮಾಹಿತಿಗಳನ್ನು ಕೊಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸು. ಹಾಗೆ ನನಗೆ ಸುಮಾರು ವರ್ಷದಿಂದ ಪಿಟ್ಸ್ ಸಮಸ್ಯೆ ಇದೆ. ಪಿಟ್ಸ್ ಅಂತ ಹೇಳ್ತಾರೆ ನೋಡಿ, ಆ ಪಿಟ್ಸ್ ಸಮಸ್ಯೆ ಇದೆ. ನಾನು ಟ್ರೀಟ್ಮೆಂಟ್ ತೆಗೆದುಕೊಂಡಾಗ ಸ್ವಲ್ಪ ಕಡಿಮೆ ಆಗುತ್ತೆ, ಟ್ರೀಟ್ಮೆಂಟ್ನ ಬಿಟ್ಟರೆ ಮತ್ತೆ ಪದೇ ಪದೇ ಜಾಸ್ತಿ ಆಗ್ತಾ ಇರುತ್ತೆ.
ದಯವಿಟ್ಟು ಏನಾದ್ರು ಶಾಶ್ವತ ಪರಿಹಾರ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಇವರು. ನನಗೆ ಅಡ್ಡ ಪರಿಣಾಮ ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಯಲ್ಲಿ ತೊಗೊಂಡಾಗ ಆಗ್ತದೆ ಅಂಥೇಳಿ ನಾನು ಸ್ವಯಂ ನಾನು ಅದನ್ನ ಮಾತ್ರೆ ನಿಲ್ಲಿಸ್ತಾ ಇದ್ದೇನೆ. ಸೊ ಅದರಿಂದನೂ ಕೂಡ ನನಗೆ ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ಇದಕ್ಕೆ ಪರಿಹಾರ ಇದ್ದರೆ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ಮಧು ಅವರು ತುಮಕೂರಿಂದ. ಸುಮಾರು 35 ವರ್ಷ ಇವರಿಗೆ. ಸೊ ಇವರು ಪಿಟ್ಸ್ ಸಮಸ್ಯೆಗೆ ನೀವೇನಾದ್ರು ಯಾವುದೇ ಒಂದು ಪದ್ಧತಿ ಚಿಕಿತ್ಸಾ ಪದ್ಧತಿಯಲ್ಲಿ ಔಷಧಿಗಳನ್ನು ತಗೊಳ್ತಾ ಇದ್ದರೆ ವೈದ್ಯರ ಸಲಹೆ ಇಲ್ಲದೆ ನಿಲ್ಲಿಸಬಾರ್ದು. ಇದು ಮೊದಲನೇ ಔಷಧಿ. ನಾವು ಯಾವುದೇ ಒಂದು ಕಾಯಿಲೆಗೆ ನಾವು ಯಾವುದೇ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಔಷಧಿ ತೊಗೊಳ್ಬೇಕಾದ್ರೆ ತಗೊಳ್ಳೋದು ಕೂಡ ನಾವು ನಿಲ್ಲಿಸೋದು ಎರಡೂ ವೈದ್ಯರ ಒಂದು ಸಲಹೆ ಮೇರೆಗೆ ಮಾಡಬೇಕಾಗ್ತದೆ. ದಯವಿಟ್ಟು ಮಧು ಅವರೇ ನೀವು ಯಾವುದೇ ಕಾರಣಕ್ಕೂ ವೈದ್ಯರ ಸಲಹೆ ಇಲ್ಲದೇ ಮಾತ್ರೆನ ನಿಲ್ಲಿಸೋಕೆ ಹೋಗಬೇಡಿ. ಆಮೇಲೆ ಇದಕ್ಕೆ ನಿಮಗೆ ಶಾಶ್ವತ ಪರಿಹಾರ ಅನ್ನೋದೇನೆಂತಂದರೆ ನಿಮಗೆ ಇದು ಮೆದುಳಿನ ಕಾಯಿಲೆ. ಸೊ ಮೆದುಳಿನ ಕಾಯಿಲೆ ತಮಗೆಲ್ಲ ಬಹುಶಃ ಗೊತ್ತಿರುವ ಹಾಗೆ ಸ್ವಲ್ಪ ನಿಧಾನ ಆಗುವಂಥದ್ದು. ಈ ಎಪಿಲೆಪ್ಸಿ ಅಂತ ಆಗುತ್ತೆ, ಆಮೇಲೆ ನಿಮಗೆ ಈ ಪ್ಯಾರಾಲಿಸಿಸ್ ಆಗುತ್ತೆ. ಕೆಲವರಿಗೆ ಬೇಗ ಗುಣ ಆಗಿಬಿಡ್ತೈತೆ, ಸ್ವಲ್ಪ ಸಮಸ್ಯೆ ಇದ್ದರೆ. ಜಾಸ್ತಿ ಇದ್ದರೆ ಸ್ವಲ್ಪ ಸಮಯ ಹಿಡಿತದೆ. ಸೊ ಹಾಗಾಗಿ ನೀವು ಈ ಬೇರೆ ಚಿಕಿತ್ಸಾ ಪದ್ಧತಿಯಲ್ಲಿ ತಗೊಳ್ತಕ್ಕಂಥ ಮಾತ್ರೆಗಳಿಂದ ಅಡ್ಡ ಪರಿಣಾಮದ ಬಗ್ಗೆ ನೀವೇ ಅವ್ರ ಜೊತೆ ಡಿಸ್ಕಸ್ ಮಾಡಿ ಅದಕ್ಕೆ ನಾವು ಊಟದಲ್ಲಿ ಏನೇನು ಬದಲಾವಣೆ ಮಾಡ್ಕೋಬೇಕು, ನಮ್ಮ ದಿನಚರಿಯಲ್ಲಿ ಏನೇನು ಬದಲಾವಣೆ ಮಾಡ್ಕೋಬೇಕಂತ ತಿಳಿಸ್ಕೊಳ್ಳಿ. ಸೊ ಹಾಗೆ ನಿಮ್ಗೆ ಏನಂತಂದರೆ ಭಾಳ ಮುಖ್ಯವಾಗಿ ಇದರಲ್ಲಿ ಏನು ಮಾಡ್ಬೋದು ಅಂತಂದರೆ ನೀವು ಮಾತ್ರೆ ನಿಲ್ಲಿಸೋದನ್ನ ಅವ್ರ ಸಲಹೆ ತೊಗೊಂಡು ನೀವು ಈ ಬಜೆ ಅಂತ ಬರುತ್ತೆ. ಅಂದರೆ ಇದು ಮೆದುಳಿನ ಸಮಸ್ಯೆ ಆಗಿರೋದ್ರಿಂದ ನಾವೇನು ಮಾಡಬೇಕು ಅಂದರೆ ಮೆದುಳಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ನಮ್ಮ ಆಯುರ್ವೇದದಲ್ಲಿ ಮತ್ತು ಯಾವುದೇ ಅಡ್ಡ ಪರಿಣಾಮ ಇಲ್ಲಿರ್ತಕ್ಕಂಥ ಕೆಲವು ಮನೆಮದ್ದುಗಳನ್ನು ನಿಮ್ಗೆ ತಿಳಿಸ್ತೇನೆ. ದಯವಿಟ್ಟು ನಾನು ತಿಳಿಸಿರೋ ಥರ ಮಾಡಿ. ನಿಮಗೆ ಖಂಡಿತವಾಗಲೂ ಆ ಚಿಕಿತ್ಸಾ ಪದ್ಧತಿ ಜೊತೆಗೆ ಈ ಒಂದು ಮನೆಮದ್ದುಗಳನ್ನು ಮಾಡಿಕೊಂಡ್ರು ಕೂಡ ಯಾವುದೇ ಅಡ್ಡ ಪರಿಣಾಮ ಇರೋದಿಲ್ಲ. ಸೊ ಬಜೆ ಅಂತ ಬರುತ್ತೆ ನಮಗೆ ನಮ್ಮ ಆಯುರ್ವೇದದಲ್ಲಿ. ತಾಯಿ ಬೇರು ಅಂತ ಕರೀತಾರೆ ಇದನ್ನ. ಇದು ಮೆದುಳಿಗೆ ತುಂಬ ಒಳ್ಳೆಯದು. ಹಳೆ ಕಾಲದಲ್ಲಿ ನಮ್ಮ ಪೂರ್ವಜರು ಮಕ್ಕಳು ತೊಟ್ಲಲ್ಲಿದ್ದಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ತಲೆ ದಿಂಬಿಗೆ ಇಡೋರು ಇದನ್ನ, ತಲೆ ದಿಂಬು ಕೆಳಗಡೆ. ಸೊ ಕಾರಣ ಏನಂತಂದರೆ ಮಕ್ಕಳ ಮೆದುಳು ತುಂಬ ಚುರುಕಾಗಲಿ ಮತ್ತು ಅದ್ರ ವಾಸನೆ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಜ್ಞಾನಿಗಳಾಗಲಿ ಅನ್ನುವಂಥ ಒಂದು ಉದ್ದೇಶ ಇತ್ತು. ಸೊ ಹೀಗಾಗಿ ಈ ಬಜೆನ ಒಂದು 1/4 ಸ್ಪೂನಷ್ಟು ಅಥವಾ ಒಂದು 2 ಗ್ರಾಮಷ್ಟು ನೀವು ಜೇನುತುಪ್ಪ ಒಂದು ಅರ್ಧ ಚಮಚದಲ್ಲಿ ರಂಗಿಳಿಸಿ ಬೆಳಗ್ಗೆ ಮತ್ತು ಸಂಜೆ ನೀವೇನು ಮಾಡ್ಬೋದು ಅಂತಂದರೆ ಖಾಲಿ ಹೊಟ್ಟೆಯಲ್ಲಿ ನೆಕ್ಬೋದು ಇದನ್ನ. ಸೊ ಇದು ಒಂದು ನಿಮಗೆ ಔಷಧಿಯಾಗಿ ಕೆಲಸ ಮಾಡುತ್ತದೆ ಬಜೆ. ಸೊ ಹಾಗೆ ನಿಮಗೆ ಬ್ರಾಹ್ಮಿ ಅಂತ ಸಿಗುತ್ತೆ, ಒಂದೆಲ್ಗ ಅಂತ ಹೇಳ್ತಾರೆ ಆಡು ಭಾಷೆಯಲ್ಲಿ. ಸೊ ಅದರದ ಒಂದು ಕಲ್ಕ ಅಂದರೆ ನೀವು ಮನೆ ಹತ್ರ ಅದನ್ನ ಪಾಟಲ್ಲಿ ಅಥವಾ ಮನೆ ಹತ್ರ ಏನಾದ್ರು ನಿಮಗೆ ಬೆಳೆಸೋಕ್ಕೆ ಅವಕಾಶ ಇದ್ದರೆ ಅಥವಾ ನಿಮ್ಮ ಪಕ್ಕದ ಮನೇಲಿ ಯಾರು ಬೆಳೆದಿದ್ದರೆ ಸುಮಾರು ಒಂದು ದಿನಕ್ಕೆ ಒಂದು 10-15 ಎಲೆನ ತೊಗೊಂಡು ಸ್ವಲ್ಪ ಮೆಣಸು, ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಚಟ್ನಿ ಥರ ಮಾಡಿ ಏನು ಮಾಡಬೇಕು ಅಂತಂದರೆ ನಾವು ನಿತ್ಯ ಊಟದಲ್ಲಿ ಉಪ್ಪಿನಕಾಯಿ ಬದಲಿಗೆ ಇದನ್ನು ತಿಂತಾ ಬಂದರೂ ಕೂಡ ಏನಾಗುತ್ತೆ ಮೆದುಳಿಗೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಸೊ ಹಾಗೆ ನೀವೇನು ಮಾಡಬೇಕು ಅಂತಂದರೆ ಈ ಹಸುವಿನ ತುಪ್ಪ ಬರುತ್ತೆ ನೋಡಿ, ಹಸುವಿನ ತುಪ್ಪ ಅಂತಂದರೆ ನಾಟಿ ಹಸುವಿನ ತುಪ್ಪನೇ ಆಗಬೇಕು. ಎಮ್ಮೆದಾಗಲಿ ಅಥವಾ ಎಚ್ ಜರ್ಸಿ ಬೇರೆ ಬೇರೆ ತಳಿಯ ಹಸುಗಳದ್ದಲ್ಲ. ನಾಟಿ ಹಸು ತುಪ್ಪವನ್ನು ನೀವು ನಿತ್ಯ ರಾತ್ರಿ ಮಲಗಬೇಕಾದ್ರೆ 2 ತೊಟ್ಟನ್ನ ಮೂಗಿನ 2 ಒಳ್ಳೆಗಳಿಗೆ ಮೂಗಿನ ಎಂಟ್ರೆನ್ಸಲ್ಲಿ ಹಾಕ್ಕೊಂಡು ನಿಧಾನ ಉಸಿರು ಎಳ್ಕೋಬೇಕು. ಇದು ಒಂದು ಔಷಧಿಯಾಗಿ ಕೆಲಸ ಮಾಡ್ತದೆ. ತುಪ್ಪ ಮೂಗಿಗೆ ಹಾಕೊಳ್ಳೋದ್ರಿಂದ ನಿಮಗೆ ಮೆದುಳಿನ ಸಮಸ್ಯೆ ಇರೋದ್ರಿಂದ ಏನಾಗ್ತದೆ, ಮೆದುಳಿಗೆ ನಾವು ಡೈರೆಕ್ಟಾಗಿ ಔಷಧಿನ ಹಾಕೋಕ್ಕಾಗಲ್ಲ. ಸೊ ಅದಕ್ಕೆ ಮೂಗಿನ ಮುಖಾಂತರನೇ ಹಾಕಬೇಕು ಅಂತ ಹೇಳುತ್ತೆ ನಮ್ಮ ಆಯುರ್ವೇದ. ನಶ್ಯಕರ್ಮ ಅಂತ ಹೇಳ್ತಾರೆ ಇದಕ್ಕೆ. ಸೊ ಅದ್ರ ಜೊತೆಗೆ ನೀವೇನು ಮಾಡ್ಬೋದು ಅಂತಂದರೆ ನೀವು ಬೆಳಿಗ್ಗೆ ಈ ನಾಟಿ ಹಸುವಿನ ಬೆರಣಿ ಇರುತ್ತಲ್ವ, ಆ ಬೆರಣಿಗೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಮೆಣಸು ಮತ್ತು ಶುಂಠಿ, ಇಪ್ಲಿ ಅಂತ ಬರುತ್ತೆ ನಿಮಗೆ, ಅದ್ರದ್ದು ಹೊಗೆನ ಅಂದರೆ ಅದಕ್ಕೆ ನೀವು ಬೆಂಕಿ ಮಾಡಿಬಿಟ್ಟು ತುಪ್ಪ ಹಾಕಿ ಈ ತ್ರಿಕಟು ಅಂತ ಹೇಳ್ತೀವಿ ನಾವು ಆಯುರ್ವೇದದಲ್ಲಿ. ಇದರದ್ದು ಒಂದು ವಾಸನೆನ ನಾವು ನಿಧಾನಕ್ಕೆ ಕಣ್ಣೆಲ್ಲ ಮುಚ್ಚಿ ತುಂಬ ಎಚ್ಚರಿಕೆಯಿಂದ ನಾವು ಅದನ್ನ ನಿಧಾನಕ್ಕೆ ಉಸಿರು ಒಂದು 1 ನಿಮಿಷ 2 ನಿಮಿಷ ಎಳ್ಕೊತ ಬಂದರೆ ಏನಾಗ್ತದೆ, ಮೆದುಳಲ್ಲಿರ್ತಕ್ಕಂಥ ಈ ಸಮಸ್ಯೆ ಸರಿ ಹೋಗ್ತಾ ಬರ್ತದೆ. ಮತ್ತು ಇದು ಯಾವುದಕ್ಕೂ ನೀವು ಔಷಧಿ ನಿಲ್ಲಿಸೋಕ್ಕಿಂತ ಮುಂಚೆ ಇದಕ್ಕಂತಲ್ಲ, ಯಾರೇ ಆಗಲಿ ಔಷಧಿ ಯಾವುದೋ ಒಂದು ನಾವು ಚಿಕಿತ್ಸಾ ಪದ್ಧತಿಯಲ್ಲಿ ತೊಗೊಳ್ತಿದ್ದೀವಿ ಅಂತಂದರೆ ಖಂಡಿತವಾಗ್ಲೂ ವೈದ್ಯರ ಸಲಹೆ ಇಲ್ಲದೆ ನಿಲ್ಲಿಸಬಾರ್ದು ಮತ್ತು ವೈದ್ಯರ ಸಲಹೆ ಇಲ್ಲದೆ ತೊಗೊಳ್ಬಾರ್ದು ಅಂತ ಹೇಳ್ತಾ ಈ ಮದ್ದನ್ನು ಮಾಡಿಕೊಂಡು ನೀವು ಪಿಟ್ ಸಮಸ್ಯೆಯಿಂದ ಆಚೆ ಬರ್ಬೋದು. ಸೊ ಈ ಪಿಟ್ ಸಮಸ್ಯೆಯಿಂದ ನೀವು ಆಚೆ ಬರಬೇಕು, ಶಾಶ್ವತ ಪರಿಹಾರ ಬಂತಂದರೆ ನಿಮಗೆ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿಬಿಟ್ಟು ನೀವು ನೇರವಾಗಿ ಬಂದು ನಾನು ಭೇಟಿಯಾಗಿ ನಿಮಗೆ ಇನ್ನೂ ಇದಕ್ಕಿಂತಲೂ ಹೆಚ್ಚು ಮನೆಮದ್ದು ಮತ್ತು ಔಷಧಿಗಳನ್ನು ನಮ್ಮ ಆಯುರ್ವೇದದಲ್ಲಿ ಏನಿದ್ದಾವೆ ಅಥವಾ ನಮ್ಮ ಪಾರಂಪರಿಕ ಒಂದು ಜ್ಞಾನದಲ್ಲಿ ಏನಿದೆ ಅದನ್ನ ನಿಮಗೆ ತಿಳಿಸ್ಕೊಡೋಕ್ಕೆ ನಾವು ಇಚ್ಛಿಸ್ತೇವೆ. ಸೊ ನಾವು ಪಿಟ್ಸ್ ಬಗ್ಗೆ ಸುಮಾರು ಹಿಂದಿನ ಸಂಚಿಕೆಗಳಲ್ಲೂ ಕೂಡ ಸಾಕಷ್ಟು ಮನೆಮದ್ದುಗಳನ್ನು ನಾವು ಹೇಳಿದ್ದೀವಿ. ಸೊ ನಿಮಗೆ ಆಯುಷ್ ಟಿವಿ ಯೂಟ್ಯೂಬ್ ಚಾನಲಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ಪಿಟ್ಸ್ ಮನೆ ವೈದ್ಯದಲ್ಲಿ ನಿಮಗೆ ಅದನ್ನು ನೋಡ್ಬೋದು ಮತ್ತು ಇದನ್ನು ನೋಡ್ಬೋದು. ಅದು ಇದು ಕಂಪೇರ್ ಮಾಡಿಬಿಟ್ಟು ನೀವು ದಿ ಬೆಸ್ಟ್ ಏನು ಮಾಡ್ಕೋಬೋದು ಮಾಡಿಕೊಂಡು ನೀವು ಮನೆಯಲ್ಲೇ ಈ ಪಿಟ್ಸ್ ಕಾಯಿಲೆಗೆ ಆರಂಭಿಕ ಹಂತದಿದ್ದರೆ ಇಷ್ಟೇ ಸಾಕು, ಇದನ್ನು ನೀವು ಶಾಶ್ವತವಾಗಿ ಪರಿಹಾರ ಮಾಡ್ಕೋಬೋದು. ಮತ್ತು ಆಹಾರದಲ್ಲೂ ಅಷ್ಟೇ, ಇದೊಂದು ಪಿತ್ತವರ್ಧಕ ಮತ್ತು ವಾಯುಕಾರಕ ಕಾಯಿಲೆ ಆಗಿರೋದ್ರಿಂದ ನೀವು ಸ್ವಲ್ಪ ಪಿತ್ತವರ್ಧಕ ಉಪ್ಪು, ಹುಳಿ, ಖಾರ ಕಡಿಮೆ ತಿನ್ನುವಂಥದ್ದು, ಹಸಿಮೆಣಸಿಕಾಯಿ ಕಡಿಮೆ ತಿನ್ನುವಂಥದ್ದು, ಮತ್ತು ನಾನ್ ವೆಜ್ ತಿಂದೇ ಇರುವಂಥದ್ದು, ಮತ್ತು ರಾತ್ರಿ ಬೇಗ ಊಟ ಮಾಡಿ ಮಲಗುವಂಥದ್ದು, ಒಳ್ಳೆ ನಿದ್ದೆ, ಮತ್ತು ನಿಮಗೆ ಸಾಧ್ಯವಾದರೆ ಸ್ವಲ್ಪ ಹತ್ತಿರದಲ್ಲಿ ಯಾರು ಯೋಗ ಟೀಚರ್ ಇದ್ದರೆ ಅಲ್ಲಿ ನಿಮಗೆ ಕೆಲವು ಪ್ರಾಣಾಯಾಮಗಳು, ಯೋಗಗಳು ಕೂಡ ನಿಮಗೆ ಸಹಾಯ ಮಾಡ್ತೇವೆ ಅಂತ ಹೇಳ್ತಾ